ಖಂಡಾಂತರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನಿದ್ದೆ ನಿಮ್ಮ ಜೊತೆಗೆ ಅದೃಶ್ನಿ. ಹಾಗೆ ನನ್ನ ಜೊತೆಗೆ ಸಂಸ್ಕೃತ ಹಾಗೂ ಧರ್ಮಶಾಸ್ತ್ರ ಪಂಡಿತರು ಹಾಗೆ ಖ್ಯಾತ ಜ್ಯೋತಿಷ್ಗಳಾದಂತಹ ಶ್ಯಾಮ್ ಕುಮಾರ್ ಶರ್ಮಾ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಮೊದಲಿಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಹಾಗೆ ಭೂವಿಜ್ಞಾನಿಯಾದಂತಹ ಡಾಕ್ಟರ್ ಎಚ್.ಎನ್. ಪ್ರಕಾಶ್ ಸರಿದ್ದಾರೆ. ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ. ಗ್ರಹಣ ಅನ್ನುವಂಥ ಶಬ್ದ ಕೇಳಿದ ತಕ್ಷಣ ಎಷ್ಟೊಂದು ಜನ ಬೆಚ್ಚಿ ಬೀಳ್ತಾರೆ ಈಗಲೂ ಕೂಡ. 2025ನೇ ಇಸವಿನಲ್ಲೂ ಕೂಡ ಗ್ರಹಣ ಅಂದರೆ ಜನಕ್ಕೆ ಭಯ ಇದೆ. ಹಾಗೆ ಗ್ರಹಣಕ್ಕೆ ಸಂಬಂಧಿಸಿದಂಥ ಬಹಳಷ್ಟು ಆಚರಣೆಗಳು ಕೂಡ ನಡೀತಾ ಹೋಗುತ್ತೆ. ಮೊದಲಿಗೆ ತಮ್ಮ ಹತ್ರನೇ ಕೇಳೋದಾದರೆ, ಇದು ವರ್ಷದ ಮೊದಲ ಗ್ರಹಣ. ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ವಹಿಸ್ಕೊಳ್ಬೇಕು, ಗ್ರಹಣದ ಕುರಿತಾದಂಥ ಮಾಹಿತಿ ಹೇಳೋದಾದರೆ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ನಮ್ಮ ಸನಾತನ ಧರ್ಮಶಾಸ್ತ್ರದಲ್ಲಿ ಈ ಪಂಚಾಂಗ ಪದ್ಧತಿ ಅನ್ನೋದು ಅನಾದಿ ಕಾಲದಿಂದ ಇದೆ ಅಂತ ಹೇಳ್ಬೋದು ನಾವು. ಯಾಕೆ ಅಂದರೆ ಇವತ್ತಿನ ನಮ್ಮ ಒಂದು ನಾಸಾ ವಿಜ್ಞಾನಿಗಳು ಕೂಡ ಈ ಇಂಡಿಯನ್ ಆಲ್ಮನಾಕ್ ಸಿಸ್ಟಮ್ ಅಂತ ನಾವು ಏನು ಹೇಳ್ತೀವಿ, ಅಂದರೆ ಭಾರತೀಯ ಸನಾತನ ಪಂಚಾಂಗ ಪದ್ಧತಿ ಅಂತ, ಅದ್ರ ಬಗ್ಗೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ಇತ್ತೀಚೆಗೆ ನಾನು ಇಂಟರ್ನೆಟ್ಟಲ್ಲೂ ಕೂಡ ನೋಡ್ತಾ ಇದ್ದೆ. ಬಹಳ ಕರಾದವಾಕ್ಕಾಗಿ ಹೇಳ್ತಾರೆ ಅವರು ಪಂಚಾಂಗಗಳಲ್ಲಿ, ಗ್ರಹಣಗಳ ಬಗ್ಗೆ ಆಗಲಿ, ಇನ್ನೊಂದು ಈ ಥರದ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಬಗ್ಗೆ ಎಲ್ಲ ಆಗಲಿ ಅಂತ ನಾವು ಇತ್ತೀಚೆಗೆ ರೀಸೆಂಟಾಗಿ ಓದಿದ್ವಿ ಅದನ್ನು ಕೂಡ. ಹಾಗಾಗಿ ಈ ಭಾರತೀಯ ಪಂಚಾಂಗ ಪದ್ಧತಿ ಅನ್ನೋದು ಏನಿದೆ, ಇದು ಬಹಳ ಸಾವಿರಾರು ವರ್ಷಗಳಿಂದ ಇರತಕ್ಕಂಥದ್ದು. ಅದೇನು ನಿನ್ನೆ ಮೊನ್ನೆದಲ್ಲ, 100, 200, 500 ವರ್ಷದ್ದಲ್ಲ, ಸಾವಿರಾರು ವರ್ಷಗಳಿಂದ ಇರತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮುಖ್ಯವಾಗಿ 3 ವಿಭಾಗಗಳಿದೆ. ಎಲ್ಲರೂ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅದನ್ನು. ಜ್ಯೋತಿಷ್ಯದಲ್ಲಿ ಮುಖ್ಯವಾಗಿ 3 ವಿಭಾಗಗಳಿದೆ. ಮೊದಲನೇದನ್ನು ಸಿದ್ಧಾಂತ ಅಂತ ಕರಿತೀವಿ. ಆ ಸಿದ್ಧಾಂತ ಅನ್ನೋದನ್ನೇ ಗಣಿತ ಅಂತ ಕೂಡ ಕರಿತೀವಿ. ಸಿದ್ಧಾಂತ ಅಂದರೆ ಒಂದೇ, ಗಣಿತ ಅಂದರೆ ಒಂದೇ. ಇದರೊಳಗೆ ಏನು ಬರುತ್ತೆ ಅಂದರೆ ಆಲ್ ಕೈಂಡ್ಸ್ ಆಫ್ ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್ಸ್ ರಿಲೇಟೆಡ್ ಟು ಸೆಲೆಸ್ಟಿಯಲ್ ಬಾಡೀಸ್. ಇಡೀ ಆಕಾಶಕಾಯದಲ್ಲಿ ಇರತಕ್ಕಂತಹ ಗ್ರಹಗಳಾಗಿರ್ಬೋದು, ಅಥವಾ ಉಪಗ್ರಹಗಳಾಗಿರ್ಬೋದು, ಮೀಟಿಯರ್ಸ್ ಆಗಿರ್ಬೋದು, ಕಾಮೆಟ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲದರ ಚಲನವಲನಗಳು, ಅದರಿಂದ ನಮಗೆ ಉಂಟಾಗತಕ್ಕಂತಹ ಪರಿಣಾಮಗಳು, ಇದೆಲ್ಲವನ್ನೂ ಕೂಡ ಗಣಿತ ಭಾಗ ತಿಳಿಸುತ್ತೆ ನಮಗೆ. ಥಿಯರಿಟಿಕಲ್ ಪಾರ್ಟ್ ಅಂತ ಹೇಳ್ತೀವಿ ನಾವು ಅದನ್ನು. ಇದನ್ನೇ ವಿಜ್ಞಾನಿಗಳು ಅಸ್ಟ್ರಾನಮಿ ಅಂತ ಕರೀತಾರೆ. ಆದರೆ ನಮಗೆ ಜ್ಯೋತಿಷದಲ್ಲಿ ಅದು ಒಂದು ಭಾಗ ಅಷ್ಟೇ. ಎರಡನೇ ಭಾಗ ಒಂದು ಸಂಹಿತಾ ಭಾಗ ಅಂತ. ಸಿದ್ಧಾಂತ, ಸಂಹಿತ. ಈ ಸಂಹಿತಾ ಭಾಗ ಅನ್ನೋದು ಬಹಳ ವಾಲ್ಯೂಮಿನಸ್. ಅದು ತುಂಬ ದೊಡ್ಡ ವಿಶಾಲವಾದಂತಹ ಮತ್ತು ಅಗಾಧವಾದಂತಹ ಒಂದು ಬ್ರಾಂಚ್ ಅದು. ಯಾಕೆ ಅಂದರೆ ಅದರೊಳಗೆ ನಮಗೆ ಗ್ರಹಣಗಳಾಗಲಿ, ಉತ್ಪಾತಗಳಾಗಲಿ, ಸ್ವಪ್ನಶಾಸ್ತ್ರ ಆಗಲಿ, ಶಕುನಶಾಸ್ತ್ರ ಆಗಲಿ, ವಾಸ್ತುಶಾಸ್ತ್ರ ಆಗಲಿ, ರತ್ನಶಾಸ್ತ್ರ ಆಗಲಿ, ಸ್ತ್ರೀ ಪುರುಷ ಲಕ್ಷಣ ಅಧ್ಯಾಯ ಆಗಲಿ, ಈ ಥರದ್ದು ಎಲ್ಲ ಅನೇಕ ಟಾಪಿಕ್ಗಳು ಕವರ್ ಆಗುತ್ತೆ ಅಲ್ಲಿ. ಇದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಏನಾಗುತ್ತೆ ಅಂದರೆ ಈ ಸಂಹಿತಾ ಭಾಗವನ್ನು ತುಂಬ ಕಷ್ಟ ಅಧ್ಯಯನ ಮಾಡ್ತಕ್ಕಂಥದ್ದು. ಭಗವಂತನ ಅನುಗ್ರಹದಿಂದ ನನಗೆ ಹೆಚ್ಚು ಕಮ್ಮಿ ಇಂಡಿಯಾದಲ್ಲಿ ಪ್ರಿಂಟ್ ಆಗಿರ್ತಕ್ಕಂಥ ಎಲ್ಲ ಸಂಹಿತಾ ಗ್ರಂಥಗಳು ನನ್ನ ಹತ್ರ ಇದೆ. ಇದುವರೆಗೂ ಯಾವ್ಯಾವ್ದು ಅವೈಲೇಬಲ್ ಇದೆಯೋ ಹೆಚ್ಚು ಕಮ್ಮಿ ಅಷ್ಟನ್ನು ಅಧ್ಯಯನ ಮಾಡಿದ್ದೀನಿ. ನಾನು ಸಂಶೋಧನೆ ಕೂಡ ಮಾಡಿದ್ದೀನಿ. ವ್ಯಾಸ ಸಂಹಿತ ಇದೆ, ವಸಿಷ್ಠ ಸಂಹಿತ ಇದೆ, ಭೃಗು ಸಂಹಿತ ಇದೆ, ಬೃಹಸ್ಪತಿ ಸಂಹಿತ ಇದೆ, ಅತ್ರಿ ಸಂಹಿತ ಇದೆ. ಈ ಎಲ್ಲ ಸಂಹಿತಾ ಗ್ರಂಥಗಳು ಕೂಡ ಸಾಮಾನ್ಯವಾಗಿ ಪ್ರಧಾನವಾಗಿ ಜ್ಯೋತಿಷ್ಯ ವಿಭಾಗವನ್ನು ಅಥವಾ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೇಳುತ್ತೆ. ಮತ್ತು ಕೆಲವು ಗ್ರಂಥಗಳು, ಇವಾಗ ಕಾಶ್ಯಪ ಸಂಹಿತ, ಇಂಥದ್ದೆಲ್ಲನೂ ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದನ್ನು ಕೂಡ ಹೇಳುತ್ತೆ. ಈ ಸಂಹಿತಾ ಭಾಗದಲ್ಲಿ ಈ ಥರದ ಎಲ್ಲ ವಿಚಾರಗಳನ್ನು ಕೂಡ ನೋಡ್ಬೋದು ನಾವು. ಇನ್ನು ಮೂರನೇ ಮುಖ್ಯವಾದಂತಹ ಜ್ಯೋತಿಷ್ಯದಲ್ಲಿ ಭಾಗ ಅಂದರೆ ಹೋರಾ ಭಾಗ ಅಂತ. ಈ ಹೋರಾ ಭಾಗ ಅನ್ನತಕ್ಕಂಥದ್ದನ್ನು ಮತ್ತೆ 3 ಭಾಗ ಮಾಡ್ತೀವಿ. ಜಾತಕ ಫಲ ಅಂತ ಒಂದು, ಪ್ರಶ್ನಶಾಸ್ತ್ರ ಅಂತ ಒಂದು, ಮುಹೂರ್ತಶಾಸ್ತ್ರ ಅಂತ ಒಂದು. ಈ ಜಾತಕ ಫಲ ಅನ್ನತಕ್ಕಂಥದ್ದು ಎಲ್ಲ ಇವತ್ತು ಸಾಮಾನ್ಯವಾಗಿ ಟಿ ವಿ ಬೆಳಗ್ಗೆ 6 ಗಂಟೆಗೆ ಆನ್ ಮಾಡಿದ್ರೆ 9-10 ಗಂಟೆ ಏನು ದಿನ ಭವಿಷ್ಯ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ರಾಶಿ ಭವಿಷ್ಯ, ದಿನ ಭವಿಷ್ಯ, ಆ ಭವಿಷ್ಯ, ಈ ಭವಿಷ್ಯ, ಇವೆಲ್ಲವೂ ಕೂಡ ಜಾತಕ ಫಲಕ್ಕೆ ಸಂಬಂಧಪಟ್ಟಂಥ ಒಂದು ಭಾಗ ಅದಷ್ಟೇ. ಯಾಕೆ ಅಂದರೆ ಅದು ಗೋಚಾರ ಅಂತ ಕರಿತೀವಿ ನಾವು ಅದನ್ನು.
ಸೊ ಅದು ಆ್ಯಕ್ಚುಲಾಗಿ ಗ್ರಹಚಾರ, ಅದು ಗ್ರಹಚಾರ ಅನ್ನೋದು ಗೋಚಾರ ಅಂತ ಆಗಿದೆ. ಯಾಕೆಂದರೆ ಗೋ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಭೂಮಿ ಅನ್ನೋ ಅರ್ಥ ಕೂಡ ಇದೆ. ಭೂಮಿ ಸುತ್ತುತ್ತಾ ಇರುತ್ತೆ, ಅದರಿಂದ ಅದರ ಒಂದು ಲೆಕ್ಕಾಚಾರದಲ್ಲಿ ಉಂಟಾಗ್ತಕ್ಕಂತಹ ಎಫೆಕ್ಟ್ಸು ಅನ್ನೋ ಅರ್ಥದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಗೋಚಾರದ ಫಲಗಳನ್ನು ಕೂಡ ಹೇಳ್ತಕ್ಕಂಥದ್ದು ಅನ್ನೋದು ಕೂಡ ಇದೆ. ಇದು ಅಲ್ಲದೆ ನಮಗೆ ಪ್ರಶ್ನಶಾಸ್ತ್ರ ಮತ್ತು ಈ ಒಂದು ಮುಹೂರ್ತ ಶಾಸ್ತ್ರ ಅನ್ನತಕ್ಕಂಥದ್ದು ಕೂಡ ಇದೆ ಈ ಹೋರಾ ಭಾಗದಲ್ಲಿ. ಪ್ರಶ್ನಶಾಸ್ತ್ರ ಅಂದರೆ ಇವಾಗ ಯಾವುದೋ ಜಾತಕ ಇರೋದಿಲ್ಲ, ಫಾರ್ ಎಕ್ಸಾಂಪಲ್ಲು ನಾವು ಏನೋ ಒಂದು ಭವಿಷ್ಯ ಕೇಳಬೇಕಾಗಿದೆ ನಮ್ಮ ಬಗ್ಗೆ ಅಂದಾಗ, ಸರಿ ಹುಟ್ಟಿ ಡೇ ಟು ಟೈಮು ಗೊತ್ತಿಲ್ಲ ಅಂದ್ರೆ ಹೆಸರಂತೂ ಇಟ್ಟಿರ್ತಾರೆ ಅವ್ರಿಗೆ, ಏನೋ ಒಂದು ಹೆಸರಾದರೂ ಇಟ್ಟಿರ್ತಾರೆ. ಆ ಹೆಸರಿಗೆ ನಾಮ ನಕ್ಷತ್ರ ಅಂತ ಕರಿತೀವಿ ನಾವು. ಓಕೆ, ಹುಟ್ಟಿರ್ತಕ್ಕಂಥ ನಕ್ಷತ್ರ ಗೊತ್ತಿತ್ತು ಅಂದರೆ ಜನ್ಮ ನಕ್ಷತ್ರ ಜನ್ಮರಾಶಿ ಅಂತ ಹೇಳ್ತೀವಿ. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ನಾಮ ನಕ್ಷತ್ರ ನಾಮರಾಶಿ ಅಂತ ಕರಿತೀವಿ ನಾವು. ಇವಾಗ ಚೂಚೆ ಚೌಲ, ಅಶ್ವಿನಿ, ಲೀಲು, ಲೈಲೋ, ಭರಣಿ, ಆಯಿ, ಉಯಿ, ಕೃತಿಕಾ ಅಂತೆಲ್ಲ ಹೀಗೆಲ್ಲ ಉದ್ದಕ್ಕೆ ಹೋಗುತ್ತೆ. ಈ ಥರ ಯಾವ ಅಕ್ಷರದಿಂದ ಅವ್ರ ಹೆಸರು ಬರುತ್ತೆ ಆ ನಕ್ಷತ್ರ ಅಧಿಪತಿ ನೋಡಿಕೊಂಡು ಅದ್ರ ಮೇಲೆ ರಾಶಿನ ನಿರ್ಣಯ ಮಾಡಿಕೊಂಡು ಅದ್ರ ಮೇಲೆ ಫಲ ಹೇಳ್ತಕ್ಕಂಥದ್ದು ಅನ್ನತಕ್ಕಂಥದ್ದು ಕೂಡ ಇದೆ. ಇದು ಒಂದು ಲೆಕ್ಕಾಚಾರ ಇರತಕ್ಕಂಥದ್ದು. ಇನ್ನು ಮುಹೂರ್ತ ಭಾಗ. ಈ ಮುಹೂರ್ತ ಭಾಗ ಅನ್ನತಕ್ಕಂಥದ್ದು ಬಹಳ ವಿಶಾಲವಾಗಿರ್ತಕ್ಕಂಥದ್ದು. ಅದೇ ಒಂದು ಸಮುದ್ರ ಅಂತ ಹೇಳ್ಬೋದು ನಾವು ಆ್ಯಕ್ಚುಲಾಗಿ ಇವತ್ತಿನ ಕಾಲದಲ್ಲಿ ಹೇಳಬೇಕು ಅಂದರೆ. ಯಾಕೆಂದರೆ ಐ ಸ್ಟಾರ್ಟೆಡ್ ಲರ್ನಿಂಗ್ ಅಸ್ಟ್ರಾಲಜಿ ವೆನ್ ಐ ವಾಸ್ 10 years old. ನನಗೆ 40 ವರ್ಷ ಸರ್ವಿಸ್ ಅಸ್ಟ್ರಾಲಜಿಲೇ ಆಗೋಗಿದೆ. ಸೊ ಹಾಗಾಗಿ ಏನಾಗಿದೆ ಅಂದರೆ ನಮ್ಮ ತಂದೆ ಹತ್ರ ನಾನು ಕಲ್ತಿದ್ದು ಮುಹೂರ್ತ ಭಾಗನೇ ಫಸ್ಟ್ ಕಲ್ತಿದ್ದು ನಾನು. ನಮ್ಮ ತಂದೆ ಆ ಕಾಲದಲ್ಲಿ ಹೇಳೋದು, ಮುಹೂರ್ತಕ್ಕೆ ಸಂಬಂಧಪಟ್ಟಂಥ ದೊಡ್ಡ ದೊಡ್ಡ ಗ್ರಂಥಗಳಿದೆ, ಬಟ್ ಅದೆಲ್ಲ ಜಾಸ್ತಿ ನಾನು ಅಧ್ಯಯನ ಮಾಡಿಲ್ಲ, ನಿಮ್ಮ ಮುಂದಕ್ಕೆ ಯಾವಾಗಾದರೂ ನೀನು ಸಂಸ್ಕೃತ ಓದಿದ್ರೆ ಅಧ್ಯಯನ ಮಾಡು ಅಂತ. ಸೊ ವೆರಿ ಅನ್ಫಾರ್ಚುನೇಟ್ಲಿ ಆ್ಯಂಡ್ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಮೈ ಫಾದರ್ ಆ್ಯಂಡ್ ಗುರುಸ್ ನಾನು ಸಂಸ್ಕೃತನೇ ಅಧ್ಯಯನ ಮಾಡಿದ್ದು ಪಾಠಶಾಲೆಯಲ್ಲಿ, ಗುರುಕುಲದಲ್ಲಿ, ಶಂಕರ ಮಠದಲ್ಲಿ, ಯೂನಿವರ್ಸಿಟಿನಲ್ಲಿ ಎಲ್ಲ ಕಡೆನೂ. ಆದ್ದರಿಂದ ಅದನ್ನೆಲ್ಲ ಮುಂದಕ್ಕೆ ಓದೋದಕ್ಕೆ ನನಗೆ ಅನುಕೂಲ ಆಯಿತೆಲ್ಲ ನಾನು. ಸೊ ಹಾಗಾಗಿ ಮುಹೂರ್ತ ಭಾಗ ಅನ್ನತಕ್ಕಂಥದ್ದು ಬಹಳ ದೊಡ್ಡ ಭಾಗ. ಅಲ್ಲಿ ನಮಗೆ ಎಲ್ಲದಕ್ಕೂ ಮುಹೂರ್ತವನ್ನು ಇಡ್ತಕ್ಕಂಥದ್ದು ಒಂದು ವಿಚಾರಗಳು ಗೊತ್ತಾಗುತ್ತೆ. ಇನ್ನು ಇವತ್ತಿನ ಟಾಪಿಕ್ಗೆ ನಾವು ಮುಖ್ಯವಾಗಿ ಬರಬೇಕು ಅಂದರೆ ಈ ಗ್ರಹಣ ಅನ್ನತಕ್ಕಂಥದ್ದು ಏನು ಅನ್ನೋದನ್ನು ನಮ್ಮಲ್ಲಿ ಅಸ್ಟ್ರಾನಮಿ ಅಂತ ನಾವೇನು ಹೇಳ್ತೀವಿ, ಖಗೋಳಶಾಸ್ತ್ರ ಅಂತ ಆ ಗಣಿತ ಭಾಗದಲ್ಲಿ ಭಾಳ ಡಿಟೇಲ್ ಆಗಿ ಹೇಳ್ಕೊಂಡು ಹೋಗುತ್ತೆ. ಆರ್ಯಭಟ ಬರೆದಿರ್ತಕ್ಕಂಥ ಆರ್ಯಭಟೀಯ ಅನ್ನೋ ಗ್ರಂಥದಲ್ಲಿ ಕೂಡ ಬಹಳ ವಿಶೇಷವಾಗಿ ಹೇಳ್ಕೊಂಡು ಹೋಗುತ್ತೆ. ಭಾಸ್ಕರ 1, ಭಾಸ್ಕರ 2 ಬರ್ತದೆ, ಇವುಗಳು ಕೂಡ ಹೇಳ್ಕೊಂಡು ಹೋಗ್ತದೆ ಅದನ್ನೆಲ್ಲನೂ. ಮತ್ತು ಜೈನ್ಸ್ ಕಾಂಟ್ರಿಬ್ಯೂಷನ್ ಭಾಳ ಜಾಸ್ತಿ ಇರುತ್ತೆ, ಬಹುಶಃ ಅವ್ರಿಗೂ ಗೊತ್ತಿರುತ್ತೆ ಅದೆಲ್ಲನೂ. ಜೈನ್ಸ್ ಕಾಂಟ್ರಿಬ್ಯೂಷನ್ನು ಬಹಳ ಜಾಸ್ತಿ ಇದೆ ನಮ್ಮ ಖಗೋಳಶಾಸ್ತ್ರಕ್ಕೆ. ಹಾಗಾಗಿ ಈ ಥರದ್ದೆಲ್ಲನೂ ಬೇಕಾದಷ್ಟು ಇದೆ. ಅದನ್ನು ಏನು ಗ್ರಹಣ ಅಂದಾಗ ನಮಗೆ ಅಂದರೆ ಈ ಸೂರ್ಯ ಮತ್ತು ಭೂಮಿ ಮಧ್ಯದಲ್ಲಿ ನಮಗೆ ಉಂಟಾಗ್ತಕ್ಕಂಥ ಛಾಯೆಯನ್ನು ನಾವು ಜ್ಯೋತಿಷದಲ್ಲಿ ರಾಹು ಅಥವಾ ಕೇತುಗಳು ಅಂತ ಹೇಳ್ತೀವಿ, ಅಲ್ಲಿ ನಮಗೆ ಛಾಯೆ ಅಂತ ಹೇಳ್ತೀವಿ ನಾವು ಈ ಖಗೋಳಶಾಸ್ತ್ರದಲ್ಲಿ. ಅದನ್ನು ನಾವು ಗ್ರಹಣ ಅಂತ ಕರಿತೀವಿ. ಹಾಗೆ ಆದಾಗ ಏನು ಅನ್ನೋದಕ್ಕೆ ನಮ್ಮಲ್ಲಿ ಧರ್ಮಶಾಸ್ತ್ರದಲ್ಲಿ ಬೇಕಾದಷ್ಟು ವಿಚಾರಗಳನ್ನು ತೊಗೊಂಡು ಹೋಗ್ತಾರೆ. ಉಪರಾಗ ಅಂತ ಧರ್ಮಶಾಸ್ತ್ರದಲ್ಲಿ ಟೆಕ್ನಿಕಲ್ ಟರ್ಮು ಗ್ರಹಣಕ್ಕೆ. ಸೊ ಹಾಗಾಗಿ ನಾನು ಗ್ರಹಣ ಅಂದರೆ ಹಿಡಿಯೋದು ಅನ್ನೋ ಅರ್ಥ ಇನ್ನೇನೂ ಇಲ್ಲ. ಸೊ ಹಾಗಾಗಿ ಈ ಸೂರ್ಯ ಅಥವಾ ಚಂದ್ರ ಅಂದರೆ ಹುಣ್ಣಿಮೆ ದಿನ ಚಂದ್ರಗ್ರಹಣ ಆಗ್ತಕ್ಕಂಥದ್ದು ಮತ್ತು ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಆಗ್ತಕ್ಕಂಥದ್ದು ಅನ್ನೋದು ಕ್ಯಾಲ್ಕುಲೇಷನಲ್ಲಿ ನಮಗೆ ಗೊತ್ತಾಗುತ್ತೆ. ಇದು ಅಕಸ್ಮಾತ್ ಈಗ 15 ದಿನದ ಕೆಳಗೆ ಚಂದ್ರಗ್ರಹಣ ಆಗಿತ್ತು. ಹೌದು. ಸೊ ಹಾಗಾಗಿ ಏನಾಗುತ್ತೆ, ಚಂದ್ರಗ್ರಹಣ ಆಗಿ 15 ದಿನದಲ್ಲೇ ಮತ್ತೆ ಸೂರ್ಯಗ್ರಹಣ. ಇದನ್ನು ಶಾಸ್ತ್ರದಲ್ಲಿ ಹೇಳುತ್ತೆ. ವರಾಹ ಮಹಿರಾಚಾರ್ಯರು ಬೃಹತ್ ಸಂಹಿತಾ ಗ್ರಂಥದಲ್ಲಿ ಹೇಳ್ತಾರೆ, ಯದಿ ಏಕಸ್ಮಿನ್ ಮಾಸೆ ಗ್ರಹಣೆ ರವಿ ಸೋಮಯೋಹೋ ತದಾ ಕ್ಷಿತಿಪಾಹ. ಆಗ ರಾಜರುಗಳು ಅಂದರೆ ಶಾಸ್ತ್ರ ಬರೆದ ಕಾಲದಲ್ಲಿ ರಾಜರುಗಳಿದ್ದರು. ಇವತ್ತಿನ ಕಾಲದಲ್ಲಿ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಅಥವಾ ಕೆಲವು ದೇಶಗಳಿಗೆ ಮಂತ್ರಿಗಳೆಲ್ಲ ಅಧ್ಯಕ್ಷರು ಅಂತ ಇರ್ತಾರೆ, ಈ ಪುಟಿನ್ನು, ಡೊನಾಲ್ಡ್ ಟ್ರಂಪು ಎಲ್ಲ ಇದ್ದ ಹಾಗೆ. ಸೊ ಈ ಥರದ್ದೆಲ್ಲನೂ ಕೂಡ ಕ್ಷಿತಿಪಾಹ ಸ್ವಬಲ ಕ್ಷೋಭೈ ಸಂಕ್ಷಯಂ ಆಯಾಂತಿ ಅತಿಶಸ್ತ್ರ ಕೋಪಶ್ಚ ಅಂತ ವರಾಹ ಮಹಿರಾಚಾರ್ಯರು ಬೃಹತ್ ಸಂಹಿತಾ ಗ್ರಂಥದಲ್ಲಿ ಹೇಳಿರ್ತಕ್ಕಂಥ ಮಾತಿದು. ಸೊ ಹಾಗಾಗಿ ಒಂದೇ ಮಾಸದಲ್ಲಿ 2 ಗ್ರಹಣ ಅಂದರೆ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಒಟ್ಟಿಗೆ ಬಂತು ಅಂದರೆ ಆಗ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ನಾನಾ ರೀತಿಯಾದಂತಹ ಪ್ರಾಕೃತಿಕ ವಿಕೋಪಗಳು ಉಂಟಾಗತ್ತೆ. ನಾವು ನಿನ್ನೆ ಅಷ್ಟೇ ಮ್ಯಾನ್ಮಾರಲ್ಲಿ ಮತ್ತು ಇದರೊಳಗೆ ಥೈಲ್ಯಾಂಡಲ್ಲಿ ಆಗಿರ್ತಕ್ಕಂಥದ್ದು ಗ್ರಹಣದ ಎಫೆಕ್ಟು ಅಂತ ನಿನ್ನೆಯಿಂದನೇ ಆಲ್ರೆಡಿ ಟಿ ವಿನಲ್ಲಿ ಇನ್ನು ಗ್ರಹಣನೇ ಶುರುವಾಗಿಲ್ಲ, ಆಗಲೇ ಇದು ಆಗಿದೆ. ಗ್ರಹಣನೇ ಶುರು ಆಗಬೇಕಾಗಿಲ್ಲ. ನನಗೆ ಆ್ಯಕ್ಚುಲಾಗಿ ಇವತ್ತು ಬೆಳಗ್ಗೆ ಫೋನ್ ಮಾಡಿ ಕೇಳಿದ್ರು, ಗ್ರಹಣ ಇನ್ನೂ ಶುರುನೇ ಆಗಿಲ್ವಲ್ಲ, ಅದು ಹೆಂಗೆ ಇರೋದು ಎಫೆಕ್ಟು ಅಂತ ಹೇಳ್ತಿರೋದಲ್ಲ ಅಂತ. ಗ್ರಹಣದ ಎಫೆಕ್ಟು ಹಿಂದೆ 3 ದಿನ ಮುಂದೆ 3 ದಿನ ಮಿನಿಮಮ್ ಇರುತ್ತೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಗ್ರಹಣದ ದಿನ ಕೂಡ ಒಂದು ವಾರ ಕಂಪ್ಲೀಟ್ ಆಗಿರುತ್ತೆ ಅನ್ನೋದನ್ನು ಹೇಳುತ್ತೆ. ಜೊತೆಗೆ ಷಡ್ಗ್ರಹ ಯೋಗ ಅಂತ ಹೇಳ್ತೀವಿ. ಇದು ಸಾಮಾನ್ಯ ಒಂದು 60-70 ವರ್ಷಕ್ಕೆ ಒಂದ್ಸತಿ ಆಗ್ತಕ್ಕಂಥದ್ದು ಷಡ್ಗ್ರಹ ಯೋಗ ಅನ್ನೋದು ಕೂಡ. ಸೊ ಹಾಗಾಗಿ ಏನಾಗುತ್ತೆ, 6 ಗ್ರಹಗಳು ಕೂಡ ಅಂದರೆ ರವಿ, ಚಂದ್ರ, ಬುಧ, ಶುಕ್ರ, ಶನಿ, ರಾಹು 6 ಗ್ರಹಗಳು ಕೂಡ
ಮೀನರಾಶಿನಲ್ಲಿ ಸೇರಿರ್ತಕ್ಕಂಥದ್ದು. ಈ ಥರ 6 ಗ್ರಹಗಳು ಸೇರಿದಾಗ, ಸಾಮಾನ್ಯವಾಗಿ 4 ಗ್ರಹಗಳು ಸೇರಿತು ಅಂದ್ರೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ, ಅದು ಪಾಪಗ್ರಹಗಳು ಸೇರಿದ್ರೆ. ಇಲ್ಲಿ ನಮಗೆ ಸೇರಿರ್ತಕ್ಕಂಥದ್ದು ಎಲ್ಲ ಪಾಪಗ್ರಹಗಳೇ. ಶುಕ್ರ ಒಂದು ಬಿಟ್ಟು, ರವಿ ಪಾಪಗ್ರಹ, ಕ್ಷೀಣಚಂದ್ರ ಪಾಪಗ್ರಹ, ಬುಧ ರವಿ ಶನಿ ಒಟ್ಟಿಗಿದ್ದಾನೆ ಪಾಪಗ್ರಹ, ಶನಿ ಪಾಪಗ್ರಹ, ರಾಹು ಹೀಗೆ ಎಲ್ಲದೂ ಸೇರಿಕೊಂಡಿದ್ದಾರೆ. ಅದರಿಂದ ಅದು ಒಂದು ಈವಿಲ್ ಎಫೆಕ್ಟ್ ಅನ್ನೋದನ್ನು ಸೂಚಿಸುತ್ತೆ ಅನ್ನೋದನ್ನು ಶಾಸ್ತ್ರಗಳಲ್ಲಿ ಹೇಳುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಈ ಷಡ್ಗ್ರಹ ಯೋಗ ಆಗಿರ್ತಕ್ಕಂಥದ್ದು ಪ್ಲಸ್ ಅದೇ ಒಂದು ಯೋಗದಲ್ಲೇ ಗ್ರಹಣವೂ ಆಗಿರ್ತಕ್ಕಂಥದ್ದು, ಜೊತೆಗೆ ನಾಳೆ ಯುಗಾದಿ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ನೋಡೋಕ್ಕೋದ್ರೆ ಯುಗಾದಿ ಅನ್ನತಕ್ಕಂಥದ್ದು ನಮಗೆ ಪಾಡ್ಯ ಇವತ್ತು ಸಾಯಂಕಾಲ 4:50 ಪ್ರಾರಂಭ ಆಗುತ್ತೆ. 4:50 ಅಮಾವಾಸ್ಯೆ ಮುಗಿದೋಗಿರುತ್ತೆ. ನೆಕ್ಸ್ಟು ನಮಗೆ ವಿಶ್ವಾವಸುನಾಮ ಸಂವತ್ಸರ, ವಸಂತ ಮಾಸ, ಚೈತ್ರ ಶುಕ್ಲ ಪ್ರತಿಪದ್ದು. ಸೊ ಹಾಗಾಗಿ ಸಾಯಂಕಾಲ ಸಂಧ್ಯಾ ವಂದನೆ ಮಾಡ್ತಕ್ಕಂಥದ್ದೆಲ್ಲ ಸಂಕಲ್ಪದಲ್ಲಿ ಇದನ್ನೇ ಹೇಳ್ಕೋಬೇಕು. ಯಾಕೆಂದರೆ ಇದು ಆಗೋಯ್ತು ಅಷ್ಟೇ, ಗದಂತು ಗತಮೇವಚ ಅಂತ. ಸೊ ಯಾವುದು ಮುಗಿದೋಗುತ್ತೆ ಅದು ಮುಗಿದೋದಂಗೆ, ನೆಕ್ಸ್ಟ್ ಏನು ಬಂದಿರುತ್ತೆ ಆ ಟೈಮ್ಗೆ ಅದನ್ನು ಹೇಳ್ಕೊಂಡು ಮಾಡಬೇಕು. ಸೊ ಹಾಗಾಗಿ ಸಾಯಂಕಾಲದ ನಮ್ಮ ಒಂದು ಆನ್ಹಿಕಗಳ ಟೈಮ್ಗೆ ಕರೆಕ್ಟಾಗಿ ಅದು ವಿಶ್ವಾವಸು ಸಂವತ್ಸರ, ಚೈತ್ರ ಮಾಸ, ಶುಕ್ಲ ಪಕ್ಷ, ಪಾಡ್ಯ ಪ್ರಾರಂಭ ಆಗಿರುತ್ತೆ. ಸೊ ಯುಗಾದಿ ಕೂಡ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು ಈ ಷಡ್ಗ್ರಹ ಯೋಗದಲ್ಲಿ. ಇದು ಸಾಮಾನ್ಯ ತುಂಬ ವರ್ಷಗಳು ಒಂದ್ಸತಿ